ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತು ನಮ್ಮ ಕನ್ನಡ ಆಡಿಯನ್ಸ್ಗೆ ರೆಸ್ಪೆಕ್ಟ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಮೊನ್ನೆ ಬಂದಂಥ ವಾರ್ 2 ಈ ಒಂದು ಸಿನಿಮಾದ ಟ್ರೈಲರ್ನು ಕೂಡ ಕನ್ನಡದಲ್ಲೇ ರಿಲೀಸ್ ಮಾಡಿಲ್ಲ. ಅಷ್ಟೇ ಅಲ್ಲ, ವಿಜಯ್ ದೇವರಕೊಂಡ ಸಿನಿಮಾ ಆದಂಥ ಕಿಂಗ್ಡಮ್ ಸಿನಿಮಾನು ಕೂಡ ಕನ್ನಡದ ವರ್ಷನಲ್ಲಿ ಅದರ ಟ್ರೈಲರ್ನ ರಿಲೀಸ್ ಮಾಡಲಿಲ್ಲ. ಮತ್ತು ನಿನ್ನೆ ಬಂದಂಥ ಕೂಲಿ ಟ್ರೈಲರ್ನು ಕೂಡ ಕನ್ನಡದಲ್ಲೇ ರಿಲೀಸ್ ಮಾಡಿಲ್ಲ. ಆ್ಯಕ್ಚುಲಾಗಿ ಅದೇನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಏನು ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಮೂವಿ ನೋಡ್ತಾರಲ್ವ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅನ್ನೋ ಗೊತ್ತಾಗ್ತಿಲ್ಲ. ಈ ಒಂದು ಕೂಲಿ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಿಗೆ ನಮ್ಮ ಕನ್ನಡದ ಉಪೇಂದ್ರ ಬೇಕು, ನಮ್ಮ ಕನ್ನಡದ ರಚಿತಾರಾಮ್ ಬೇಕು. ಬಟ್ ಟ್ರೈಲರ್ ಏನಕ್ಕೆ ಕನ್ನಡದಲ್ಲೇ ರಿಲೀಸ್ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೋ ಬರ್ತಾ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಈ ಒಂದು ಆಗಸ್ಟ್ಗೆ ಒಂದು ದೊಡ್ಡ ಕ್ಲಾಶೇ ಇದೆ, ಬಿಟ್ಬಿಡಿ. ಆಗಸ್ಟ್ 14ಗೆ ವಾರ್ 2 ಬರ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ NTR ಮತ್ತು ಋತಿಕ್ ರೋಷನ್ ಆಪೋಸಿಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಒಂದು ರೇಂಜಿಗೆ ಕ್ರೇಜ್ ಚೆನ್ನಾಗೇ ಇದೆ, ಯಾಕಂದರೆ ಪಾರ್ಟ್ 1 ಸಖತ್ತಾಗಿ ಸಕ್ಸಸ್ ಆಗಿದೆ. ಅಷ್ಟೇ, ಇದೊಂದು ಯಶ್ರಾಜ್ ಯೂನಿವರ್ಸಲ್ಲಿ ಇದೊಂದು ಸಿನಿಮಾ ಬರ್ತಾ ಇದೆ. ಬಟ್ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದೆ LCUನ ಯೂನಿವರ್ಸಿಂದ ಬರುತ್ತೋ ಅಥವಾ ಸ್ಟ್ಯಾಂಡ್ ಅಲೋನ್ ಆಗೇ ಬರುತ್ತೋ ಗೊತ್ತಿಲ್ಲ. ಅವ್ರಿಗೆ ಸೌತಿಂದ ಟಾಪ್ ಡೈರೆಕ್ಟರ್ ಆದಂಥ ಲೋಕೇಶ್ ಕನಗರಾಜ್ ಡೈರೆಕ್ಟ್ ಮಾಡ್ಬಿಟ್ಟು ರಜನಿಕಾಂತ್ ಅವರು, ನಾಗಾರ್ಜುನ್ ಅವರು, ಅಮೀರ್ ಖಾನ್ ಅವರು, ನಮ್ಮ ಉಪೇಂದ್ರ ಅವರು ಸೇರ್ಕೊಂಡು ಆಕ್ಟ್ ಮಾಡ್ತಿರ್ತಕ್ಕಂಥ ಕೂಲಿ ಸಿನಿಮಾ ಅದೇ ಆಗಸ್ಟ್ 14ಗೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ದೀನಿ. ಟ್ರೈಲರ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇ ಇದೆ. ರಜನಿಕಾಂತ್ ಅವರ ದಳಪತಿ ಸಿನಿಮಾದ ರೆಫರೆನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಅದಕ್ಕೂ ಇದಕ್ಕೂ ಇಂಟರ್ ಲಿಂಕ್ ನ ಇಟ್ಟಿರ್ಬೋದು. ಈಗ ವಿಕ್ರಮ್ ಅಲ್ಲಿ ಹಳೆ ವಿಕ್ರಮ್ನ ಯಾವ ತರ ಲಿಂಕ್ ಮಾಡಿದ್ರು ಅದೇ ತರ ಇಲ್ಲೂ ಕೂಡ ದಳಪತಿಗೂ ಮತ್ತೆ ಕೂಲಿಗೂ ಲಿಂಕ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಈ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಬಾಲಿವುಡ್ ನ ಸ್ಟಾರ್ ಆಕ್ಟರ್ ಮತ್ತೆ ಟಾಪ್ ಆಕ್ಟರ್ ಆದಂತ ಅಮೀರ್ ಖಾನ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ತೆಲುಗಿನ ಸೂಪರ್ ಸ್ಟಾರ್ ಆದಂತ ನಾಗಾರ್ಜುನ್ ಅವರು ಕೂಡ ಮೇನ್ ನೆಗೆಟಿವ್ ರೋಲ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಂಜುಮಲ್ ಬಾಯ್ಸ್ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ನೆಲ್ಸನ್ ಅವರು ಕೂಡ ಇದರಲ್ಲೊಂದು ನೆಗೆಟಿವ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಬಟ್ ಬೇಜಾರಾಗೋ ವಿಷಯ ಏನಂದ್ರೆ ಇದು ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂತ. ಟ್ರೈಲರ್ ಸಿನಿಮಾನ ಮಾತ್ರ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ರಿಲೀಸ್ ಮಾಡ್ದಂಗೆ ಇರಬಾರ್ದು. ಟ್ರೈಲರ್ ಮಾಡ್ದಂಗೆ ಸಿನಿಮಾ ಮಾಡಿದ್ರೆ ಸಾಕು. ಸಿನಿಮಾ ನಮ್ಮ ಕನ್ನಡದಲ್ಲೂ ರಿಲೀಸ್ ಆದ್ರೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಎಷ್ಟೋ ಖುಷಿ ಆಗುತ್ತೆ, ನಮ್ಮ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಟ್ಟರು ಅಂತ. ಈ ಒಂದು 2 ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಿರೋದಕ್ಕೆ ಈ 2 ಸಿನಿಮಾಗಳ ಕಲೆಕ್ಷನ್ ಅಲ್ಲಿ ಏರುಪೇರ್ ಆಗ್ಬೋದು. ಯಾವುದಕ್ಕಾದ್ರೂ ಒಂದಕ್ಕೆ ನೆಗೆಟಿವ್ ರಿವ್ಯೂ ಬಂತು ಅಂದ್ರೆ ಇನ್ನೊಂದು ಫಿಲಮು ಸಖತ್ ಕ್ಲಿಕ್ ಆಗುತ್ತೆ. ಬಟ್ ಎರಡಕ್ಕೂ ಪಾಸಿಟಿವ್ ರಿವ್ಯೂಸೇ ಬಂದ್ವು ಅಂತ ಇಟ್ಕೊಳ್ರಿ. ಆವಾಗ ಕಲೆಕ್ಷನ್ ಅಲ್ಲಿ ಕ್ಲಾಶ್ ಬೀಳೋದು, ಥಿಯೇಟರ್ಗಳ ಸಮಸ್ಯೆ ಆಗ್ತವೆ. ಇನ್ನು ಇವೆಲ್ಲರ ಮಧ್ಯದಲ್ಲಿ ಅದನ್ನ ಚಿಕ್ಕ ಪುಟ್ಟ ಸಿನಿಮಾ ಬಂದ್ವು ಅಂದ್ರೆ ಅದ್ರ ಕತೆ ಅದೋ ಗತಿ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರೋದು ಕೂಲಿ ಸಿನಿಮಾದಲ್ಲೇನೆ. ಯಾಕಂದ್ರೆ ನಮ್ಮ ಉಪೇಂದ್ರ ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಡೈರೆಕ್ಟ್ ಮಾಡ್ತಿರೋದು ಲೋಕೇಶ್ ಕನಗರಾಜ್ ಅವರು. ಇಲ್ಲಿವರೆಗೂ ಒಳ್ಳೊಳ್ಳೆ ಫಿಲಮ್ಗಳನ್ನ ಅವರು ಕೊಟ್ಟಿದ್ದಾರೆ. ಆ ಒಂದು ಬಿಲೀವ್ ಅವ್ರ ಮೇಲಿದೆ. ಟ್ರೈಲರಲ್ಲಿ ಮಾಡಿರೋ ಥರ ಸಿನಿಮಾದಲ್ಲಿ ಮಾಡ್ದಂಗಿರಲಿ. ಇನ್ನು ಸೂ ಫ್ರಮ್ ಸೋ ಹೊಸಬ್ರಿಂದ ಬಂದಂಥ ಈ ಒಂದು ಸಿನಿಮಾ ಇವತ್ತು ಇಂಡಿಯಾ ವೈಡ್ ಸಖತ್ ಪಾಪ್ಯುಲರ್ ಆಗಿ ಒಳ್ಳೆ ಕಲೆಕ್ಷನ್ಸ್ನ ಪಡ್ಕೊಳ್ತಾ ಇದೆ. ಸೆಕೆಂಡ್ ವೀಕಲ್ಲೇ ಮಲಯಾಳಮಲ್ಲೂ ಮತ್ತು ಹಿಂದಿಲೂ ರಿಲೀಸ್ ಆಯಿತು. 2 ಕಡೆ ಒಳ್ಳೆ ರಿವ್ಯೂಸೇ ಬಂದಿದ್ದಾವೆ. ಫಸ್ಟ್ ವೀಕಲ್ಲೇ ಆಲ್ಮೋಸ್ಟ್ ಅಲ್ಲಿ ಒಂದು 15 ಕೋಟಿ ಕಲೆಕ್ಟ್ ಮಾಡಿದಂಥ ಈ ಒಂದು ಸಿನಿಮಾ ಆಲ್ರೆಡಿ ಇವತ್ತಿಗೆ ಒಂದು 30 ಕೋಟಿ ಹತ್ತತ್ರ ಕಲೆಕ್ಟ್ ಮಾಡಿದೆ. ಈ ಸಿನಿಮಾ ಏನಾದರೂ 50 ಕೋಟಿ ಕಲೆಕ್ಟ್ ಮಾಡಿ 100 ಕೋಟಿ ಹತ್ತ ಹೋಗುತ್ತೋ ಇಲ್ವೋ ಅಂತ ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕ್ಲೀನ್ ಬ್ಲಾಕ್ ಬಾಸ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ವರ್ಷದಲ್ಲಿ. ಒಟ್ಟಿನಲ್ಲಿ ಈ ಸಲ ಮಹಾವತಾರ್ ನರಸಿಂಹ ಮತ್ತೆ ಸೂಪ್ರಮ್ ಸೋ ನಮ್ಮ ಕನ್ನಡಗೆ ಪಕ್ಕ ಪ್ಯೂರ್ ಬ್ಲಾಕ್ ಬಾಸ್ಟರ್ ಆಗಿ ನಿಂತ್ಕೊಂಡಿದ್ದಾವೆ. ಇನ್ನು ಸಯಾರ ಈ ಒಂದು ಸಿನಿಮಾನ ವರ್ಲ್ಡ್ ವೈಡ್ ಅಲ್ಲಿರೋ ಎಲ್ಲ ಆಡಿಯನ್ಸ್ ಸಖತ್ ಇಷ್ಟಪಟ್ಟರು. ಆದ್ರೆ ನಮ್ಮ ಯೂತ್ಸ್ ಮಾತ್ರ ಸಖತ್ ಜನ ನೋಡಿದ್ದಾರೆ. ಹಾಗಾಗಿ ಈ ಒಂದು ಸಿನಿಮಾ ಬರೀ ಮೌತ್ ಆಫ್ ಸ್ಪ್ರೆಡ್ ಇಂದ ಸಖತ್ ಬ್ಲಾಕ್ ಬಾಸ್ಟರ್ ಆಗಿದೆ. ಯಶ್ರಾಜ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿದಂಥ ಈ ಒಂದು ಸಿನಿಮಾ 404 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದೆ. ಇದು ಒಂದು ಕೊರಿಯನ್ ಡ್ರಾಮಾದ ರೀಮೇಕ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಸಿನಿಮಾಗೆ ನಮ್ಮ ಕಡೆ ರೆಸ್ಪಾನ್ಸ್ ಚೆನ್ನಾಗೇ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಹರಿಹರ ವೀರಮಲ್ಲು ಈ ಒಂದು ಸಿನಿಮಾಗೆ ಮೊದಲನೇ ದಿನ ಒಳ್ಳೆ ಕಲೆಕ್ಷನ್ಸೇ ಬಂದಿದ್ವು, ಯಾಕಂದರೆ ಬಜ್ ಚೆನ್ನಾಗಿತ್ತು. ಬಟ್ ಈ ಒಂದು ಸಿನಿಮಾದಲ್ಲಿದ್ದಂಥ ಪೂರ್ VFX ಇಂದ ನೆಕ್ಸ್ಟ್ ಸಖತ್ ಟ್ರೋಲ್ ಆಯಿತು. ಅಷ್ಟೇ ಅಲ್ಲ, ಕಲೆಕ್ಷನ್ ಕೂಡ ಸಖತ್ ಡ್ರಾಪ್ ಔಟ್ ಆಯಿತು. ಹಂಗಾಗಿ ಈ ಒಂದು ಸಿನಿಮಾ ಇಲ್ಲಿವರೆಗೂ ಒಂದು 100 ಕೋಟಿನ ಗಳಿಕೆ ಮಾಡಿರ್ಬೋದು. ಅದು ಜಸ್ಟ್ ಪವನ್ ಕಲ್ಯಾಣ್ ಅವರ ಸ್ಟಾರ್ಡಮ್ ಇಂದ ಮಾತ್ರ. ಇನ್ನು ನೆಕ್ಸ್ಟ್ ಯುವರಾಜ್ ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆದಂಥ ಎಕ್ಕ ಕಲೆಕ್ಷನ್ ನೋಡ್ತಾ ಬಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು 10 ರಿಂದ 15 ಕೋಟಿ ಕಲೆಕ್ಟ್ ಮಾಡಿರ್ಬೋದು ಅಂತ ಎಲ್ಲ ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ. ಇದು ಆ ಒಂದು ಸಿನಿಮಾದ ತಂಡದವರು ಯಾವುದೇ ರೀತಿ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಂಡಿಲ್ಲ. ಇದು ಜಸ್ಟ್ ಹೊರಗಡೆ ಕೆಲವೊಂದು ವೆಬ್ಸೈಟ್ಗಳು ನೀಡ್ತಿರೋ ಮಾಹಿತಿಗಳಷ್ಟೇ. ಈ ಕಲೆಕ್ಷನ್ಸ್ನ ನೋಡ್ತಾ ಇದ್ರೆ ನನಗೇನೋ ಈ ಸಿನಿಮಾ ಹಿಟ್ ಅಂತ ಅನ್ನಿಸ್ತಾ ಇಲ್ಲ. 10 ರಿಂದ 15 ಕೋಟಿ ಕಲೆಕ್ಟ್ ಮಾಡಿರೋ ಈ ಒಂದು ಎಕ್ಕ ಸಿನಿಮಾ ನಿಮ್ಮ ಪ್ರಕಾರ ಹಿಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಬೆಟರ್ ಸ್ಟೋರಿಯಿಂದ ಚೆನ್ನಾಗಿ ಕಂಬ್ಯಾಕ್ ಮಾಡಲಿ ಯುವರಾಜ್ ಕುಮಾರ್ ಅವರು. ಇನ್ನು ಜೂನಿಯರ್ ಸಿನಿಮಾನೂ ಅಷ್ಟೇ, ಇದರ ಕಲೆಕ್ಷನ್ ಕೂಡ ಎಕ್ಸೈಟ್ ಆಗಿ ಆ ಒಂದು ಸಿನಿಮಾದವರು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಇದು ತೆಲುಗು ವರ್ಷನಲ್ಲಿ ಒಂದು 5 ಕೋಟಿ, ಕನ್ನಡ ವರ್ಷನಲ್ಲಿ ಒಂದು 2 ಕೋಟಿ ಕಲೆಕ್ಟ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಅಲ್ಲಿ ಟೋಟಲ್ ಆಗಿ ಒಂದು 10 ರಿಂದ 12 ಕೋಟಿ ಕಲೆಕ್ಟ್ ಮಾಡಿರ್ಬೋದು. ಬಟ್ ಇದಕ್ಕೆ ಖರ್ಚನೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಶ್ರೀಲೀಲನ್ನ ಕರ್ಕೊಂಡ್ಬಂದಿದ್ದಾರೆ. ಅಷ್ಟೆಲ್ಲ ಇದರಲ್ಲಿರೋ ಬಿಗ್ ಸ್ಟಾರ್ ಕಾಸ್ಟೇ ಇದೆ. ಬಜೆಟ್ ಮಾತ್ರ ಜಾಸ್ತಿ ಆಗಿರುತ್ತೆ. ಇದನ್ನ ಹಿಟ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಸಿನಿಮಾದಲ್ಲಿ ಹೀರೋ ಕಿರೀಟಿಯ ಎಫರ್ಟ್ನ ನಾವೆಲ್ಲ ಮೆಚ್ಕೊಳ್ಳೇಬೇಕು. ನೋಡೋಣ ಬರೋ ಫಿಲಮಲ್ಲಿ ಯಾವ ಥರ ಸ್ಟೋರಿನ ಅವರು ಚೂಸ್ ಮಾಡ್ತಾರೆ ಅಂತ.
ಮಹಾವತಾರ್ ನರಸಿಂಹ ಇದೊಂದು ನಮ್ಮ ಇಂಡಿಯನ್ ಫಿಲಮ್ಸ್ ಅಲ್ಲೇನೆ ಒಂದು ರೇಂಜಿಗೆ ಐಕಾನಿಕ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಆನಿಮೇಷನ್ಸ್ ಮೂವೀಸ್ ನಲ್ಲೇ ಒಂದು ರೆವಲ್ಯೂಷನರಿನ ಇದು ಸ್ಟಾರ್ಟ್ ಮಾಡಿದೆ. ಡಿವೈನ್ ಬ್ಲಾಕ್ ಬಸ್ಟರ್ ಆಗಿರೋ ಈ ಒಂದು ಸಿನಿಮಾ ದಿನೇ ದಿನೇ ಇದರ ಒಂದು ಸ್ಪೀಡ್ ನ ಜಾಸ್ತಿ ಜೋರ್ ಮಾಡ್ಕೊಂಡು ಹೋಗ್ತಾ ಇದೆ. ಮೊನ್ನೆ ತಾನೇ 8 ದಿನಕ್ಕೆ 61 ಕೋಟಿನ ಕಲೆಕ್ಟ್ ಮಾಡಿತ್ತು. ಈಗ 10 ದಿನಕ್ಕೆ ಈ ಒಂದು ಸಿನಿಮಾ 79 ಕೋಟಿನ ಕಲೆಕ್ಟ್ ಮಾಡಿದೆ. ಇನ್ನು ನಿಜ ಹೇಳ್ತೀನಿ 100-150 ಕೋಟಿಗಿಂತ ಜಾಸ್ತಿನೇ ಕಲೆಕ್ಟ್ ಮಾಡುತ್ತೆ ಈ ಒಂದು ಸಿನಿಮಾ. ಇನ್ನು ವಿಜಯ್ ದೇವರಕೊಂಡ ಅವರ ಕಿಂಗ್ಡಮ್ ಈ ಒಂದು ಸಿನಿಮಾ 3 ದಿನಕ್ಕೆ 67 ಕೋಟಿನ ಕಲೆಕ್ಟ್ ಮಾಡಿದೆ. ಈ ಸಂಡೇ ಒಂದು ಅವ್ರಿಗೆ ಕ್ರೂಷಿಯಲ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ನಾಳೆಯಿಂದ ಬರೋ ಕಲೆಕ್ಷನ್ಸ್ ಆ ಒಂದು ಫಿಲಮ್ನ ಹಿಟ್ಟೋ ಅಥವಾ ಫ್ಲಾಪೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನೋಡಬೇಕು ಏನಾದರೂ ಕಂಬ್ಯಾಕ್ ಆಗುತ್ತೋ ಇಲ್ವೋ ಅಂತ ವಿಜಯ್ ದೇವರಕೊಂಡಗೆ. ಟಾಕ್ಸ್ ಏನೋ ಮಿಕ್ಸ್ಡ್ ಟಾಕ್ ಇದೆ. ಸೇಫ್ ಏನಾದರೂ ಆಗ್ತಾರೋ ಬಾಕ್ಸ್ ಆಫೀಸಲ್ಲಿ ಅಂತ ನೋಡಬೇಕು. ವಿಜಯ್ ದೇವರಕೊಂಡ ಅವರು ಅವರ ಫಿಲಮ್ನ ಅವರೇ ಡೈರೆಕ್ಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ 2 ಬ್ಲಾಕ್ ಬಸ್ಟರ್ನ ಕೊಟ್ಬಿಟ್ಟು ಅವ್ರಿಗೆ ಸಪ್ರೇಟ್ ಆಗಿ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿಬಿಟ್ಟು ಇಟ್ಕೊಟ್ಟಂತ ದುನಿಯಾ ವಿಜಯ್ ಅವ್ರದ್ದೇ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈ ಸಿನಿಮಾದ ಹೆಸರು ಬಂದ್ಬಿಟ್ಟು ಮಾರುತ. ಇದೊಂಥರ ಆಕ್ಷನ್ ಥ್ರಿಲ್ಲರ್ ಮೂವಿ ತರ ಕಾಣಿಸ್ತಾ ಇದೆ. ಈ ಒಂದು ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಎಸ್ ನಾರಾಯಣ್ ಅವರು ತುಂಬಾ ದಿನ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಈ ಒಂದು ಹೊಸ ಟ್ರೆಂಡ್ ನ ಅರ್ಥ ಮಾಡ್ಕೊಂಡು ಈ ಒಂದು ಟ್ರೆಂಡಿಗೆ ತಕ್ಕನಾಗೆ ಯಾವ ತರ ಸಿನಿಮಾ ಮಾಡ್ತಾರೆ ಇವರು ಅಂತ ನೋಡ್ಬೇಕು. ಅಷ್ಟು ವೈರಲ್ ಏನಾಗಿಲ್ಲ ಇದರ ಒಂದು ಟೀಸರ್. ಮುಂದೆ ಬರೋ ಸಾಂಗ್ಗಳಲ್ಲೇ ಆಗ್ಲಿ ಅಥವಾ ಟ್ರೈಲರ್ ಅಲ್ಲೇ ಆಗಲಿ ಬರೋ ಕಂಟೆಂಟ್ ಅಲ್ಲಿ ಯಾವ ತರ ಅಟ್ರಾಕ್ಟ್ ಮಾಡುತ್ತೆ ಜನಗಳನ್ನ ಅಂತ ನೋಡಬೇಕು. ಬಟ್ ಎಷ್ಟೋ ಜನಕ್ಕೆ ಈ ಒಂದು ಟ್ರೈಲರ್ ಬಂದಿದೆ ಅಂತ ಗೊತ್ತೇ ಇಲ್ಲ. ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ನೋಡಿ. ಮತ್ತೆ ಈ ಒಂದು ಸಿನಿಮಾದಲ್ಲಿ ಬೃಂದಾ ಆಚಾರ್ ಮತ್ತೆ ನಿಶ್ವಿಕಾ ನಾಯ್ಡು ಅವರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗಿದೆ ಅಂತ. ಪ್ರಸ್ತುತಕ್ಕೆ ಇದರ ಟೀಸರ್ ಜಯಂಕಾರ್ ಮ್ಯೂಸಿಕ್ ಅಲ್ಲೇ ರಿಲೀಸ್ ಆಗಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮತ್ತೆ ಮುಂದೆ ಸಿಗ್ತಾ ಇರೋಣ. ಬಾಯ್.